ಈಗ ನಾನು ಕೇಳ್ತೀನಿ, ಕೋಲಾರ ಜಿಲ್ಲೆನಲ್ಲಿ ಯಾವ್ದಾದ್ರು ರೋಡಿಗೆ ಒಂದು ಇಡೀ ಟಾರ್ ಹಾಕ್ತಿದಾರ? ಬರೀ ಭಾಷಣ ಹೊಡಿತಿದ್ದಾರೆ. ಅಲ್ಲಿ ಮಾದೇವಪ್ಪನವರು ಪ್ರಿಯಾಂಬಲ್ ತೋರಿಸ್ಕೊಳ್ಳೋದು, BJP ದಲಿತ ವಿರೋಧಿ. ಸಿದ್ದರಾಮಯ್ಯನವರು ಅಲ್ರಿ ಏನು ಮಾತಾಡ್ತಿರ್ರಿ, 16 ಬಜೆಟ್ ಮಂಡಿಸಿರುವಂಥ ಒಬ್ಬ ವಿತ್ತ ಸಚಿವರು ಅವರು. ವಿತ್ತ ಸಚಿವರು ಎಲ್ಲದಕ್ಕೂ ಕೂಡ ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆದರೆ ಅವರೇ ಅದಕ್ಕೆ ಹೊಣೆಗಾರರಾಗಬೇಕಾಗುತ್ತೆ. ನಮ್ಮ ಆನೇಕಲ್ ನಾರಾಯಣ ಸ್ವಾಮಿ ಅವರು ಹೇಳಿದರು, 40,000 ಕೋಟಿಗಿಂತ ಜಾಸ್ತಿನೇ SCP ಮತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಮತ್ತು ಟ್ರೈಬಲ್ ಸತ್ಪ್ಲಾನ್ SCP TSP ಫಂಡನ್ನು ಗ್ಯಾರಂಟಿ ಸ್ಕೀಮಿಗೆ ಡೈವರ್ಟ್ ಮಾಡಿದ್ದಾರೆ. ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಹಿ ಶುಡ್ ಬಿ ಹೆಲ್ಡ್ ಅಕೌಂಟೇಬಲ್ ಅವ್ರನ್ನ. ಹಾಗೆ ನಮ್ಮ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅದು ಹೋಯ್ತು. ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ಲು? ಫೈನಾನ್ಸ್ ಸೆಕ್ರೆಟರಿ ಮತ್ತು ಫೈನಾನ್ಸ್ ಮಿನಿಸ್ಟ್ರು. ಇವನ್ನೆಲ್ಲ ಬಿಟ್ಟು ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ಯಾವಳವಳು ಎಂಥವಳವಳು ಅಂತ ಕೇಂದ್ರದ ಹಣಕಾಸು ಸಚಿವೆ ಬಗ್ಗೆ ಸಿದ್ದರಾಮಯ್ಯನವರು ಎಂಥವಳವಳು ಅಂತ ಈ ಥರ ಕೇಳ್ತಾರಲ್ಲ. ನಾವು ಸಿದ್ದರಾಮಯ್ಯನವರೇ, ನೀವೊಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೇಂದ್ರದ ಹಣಕಾಸು ಸಚಿವೆ ಹೆಸರೇ ನಿಮಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಕೂಡ ಈ ರೀತಿ ಉಡಾಫೆ ಮಾತಾಡ್ತಾರಲ್ಲ, ನಾವು ನಿಮ್ಮನ್ನು ಕೇಳ್ಬಿಡ್ಬೋದಲ್ಲ. ಯಾರೋ ಅವನು ಮೂಡೋದಲ್ಲಿ 14 ಸೈಟು ಹೆಂಡತಿ ಹೆಸರಲ್ಲಿ ಹೊಡೆದನಲ್ಲ, ಅವ್ನು ಯಾವನವನು, ಯಾರ ಹೆಸರು ಒಂದು ಅಂತ ಕೇಳಿದರೆ ನಿಮ್ಮ ಬಗ್ಗೆ ಏನನ್ಸುತ್ತೆ ಸರ್? ಕೇಂದ್ರ ಸಚಿವೆ ಸರ್. ಇವತ್ತು ನಮ್ಮ GDP 8.2% ಗ್ರೋತನ್ನು ಕಾಣಿಸ್ತಾ ಇದೆ. ಅದರಿಂದ ನಿರ್ಮಲಾ ಸೀತಾರಾಮನ್ ಅವರ ಪರಿಶ್ರಮ ಇದೆ. ಅವ್ರ ಹತ್ರ ಪ್ರತಿ ವರ್ಷ ಕರ್ನಾಟಕಕ್ಕೆ ಬಜೆಟ್ ಅಲೋಕೇಶನ್ನು ಅವ್ರು ಮಾಡ್ತಾರೆ. ನಮ್ಮ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು, ರೈಲ್ವೇದು ಅಭಿವೃದ್ಧಿಗಳಿರ್ಬೋದು, ಇಷ್ಟೊಂದು ದುಡ್ಡನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸಚಿವ ಬಗ್ಗೆ, ಒಂದು ಹೆಣ್ಣುಮಗಳ ಬಗ್ಗೆ ಎಂಥವಳು ಅವಳ ಹೆಸರೇನು? ಹೀಗೆಲ್ಲ ನೀವೊಬ್ಬರು ಮಾತಾಡೋದಾಗ್ಬಿಟ್ರೆ ಈ ಸಮಾಜಕ್ಕೆ ನೀವು ಏನು ಮೇಲ್ಪಂಕ್ತಿನ ಹಾಕ್ಕೊಡ್ತಿದ್ರಿ ಸರ್? ನಿಮ್ಮನ್ನು ಹಂಗೆ ಕರಿಬೋದಲ್ವಾ? ಮೂಡದಲ್ಲಿ ಹೆಂಡತಿ ಹೆಸರಲ್ಲಿ ಸೈಟ್ ಹೊಡೆದ್ನಲ್ಲ ಅವ್ನು ಯಾವನೋ ಅಂತ ಅಂದ್ಬಿಟ್ರೆ ನಿಮಗೇನು ಅನ್ಸುತ್ತೆ ಹೇಳಿ? ಹೋಗಲ್ವಾ? ದಯವಿಟ್ಟು ಈ ಥರದ ಉಡಾಫೆಯ ಮಾತನ್ನು ಬಿಡಬೇಕು, ಒಳ್ಳೆಯ ಆಡಳಿತವನ್ನು ಕೊಡಬೇಕು. ಆಮೇಲೆ ಸಿದ್ದರಾಮಯ್ಯನವರು ರಾಜ್ಯದ ಜನತೆ ಹೇಳಬೇಕು, ನೀವೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಮುಂದುವರಿಯೋದಕ್ಕೆ ನೀವು 2.5 ವರ್ಷದಲ್ಲಿ ಮತ್ತು 7.5 ವರ್ಷಗಳಲ್ಲಿ ಪಂಚ ಗ್ಯಾರಂಟಿ ಕಾಕಾ ಪಾಟೀಲ ನಿನ್ನ ಹೆಂಡ್ತಿಗೂ ಕಣಯ್ಯ ಫ್ರೀ, ಮಾದೇವಪ್ಪ ನಿನ್ನ ಹೆಂಡ್ತಿಗೂ 2,000 ಬರುತ್ತೆ ಕಣಯ್ಯ, 200 ಯೂನಿಟ್ ಫ್ರೀ ಕಣಯ್ಯ, ಹಿಂಗೆ ತಮಟೆ ಹೊಡ್ಕೊಂಡು ಅಧಿಕಾರಕ್ಕೆ ಹೋಗಿದ್ರು. 2.5 ವರ್ಷದಿಂದ ತಮಟೆನೇ ಹೊಡಿತಾ ಇದ್ದಾರೆ. ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಆಗಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 8, ಹಾಲಿನ ಬಿಲ್ಲು ಜಾಸ್ತಿ ಆಯಿತು, ಪ್ರೋತ್ಸಾಹಧನ ಕಮ್ಮಿ ಆಯಿತು, ಗೃಹಲಕ್ಷ್ಮಿ ಸರಿಯಾದ ಟೈಮಿಗೆ ಬರೋಲ್ಲ, ಶಕ್ತಿ ಯೋಜನೆ ಅಂತೇಳಿ ಹೇಳ್ಬಿಟ್ಟು ಇಡೀ ಎಲ್ಲ ನಮ್ಮ BMTC KSRTC ವ್ಯವಸ್ಥೆನೇ ಹಾಳ್ಗೆದ್ದೋಯ್ತು. ಇನ್ನು ಪವರ್ನ ಫ್ರೀ ಕೊಡ್ತೀವಿ 200 ಯೂನಿಟ್ ಇದ್ದದೆಲ್ಲ ಅದರಲ್ಲೂ ಕಟ್ ಮಾಡಿ ಈಗ ಎಸ್ಕಾಮ್ಗಳೆಲ್ಲವೂ ಕೂಡ ಹಳ್ಳ ಹಿಡಿದು ಹೋಗಿರೋಂಥ ಸ್ಥಿತಿ ಬಂದಿದೆ. BMTC ಅವರು KSRTC ಅವರಿಗೆ ಟೈರ್ ಪಂಕ್ಚರ್ ಆದರೂ ನೀವು ಹೊಸ ಟೈರ್ ಹಾಕಕ್ಕೆ ಹೋಗೋರು ಅದರ ದುಡ್ಡಿಲ್ಲ. ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನು ಹೊರಿಸುವ ಮುಖಾಂತರವಾಗಿ 16 ಬಜೆಟನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ಸರ್ಕಾರ ಅಂತೂ ಸತ್ತು ಹೋಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಆ ಹೆಣನ ಮುಂದೆ ಹೊರ್ತಾ ಇದ್ದಾರೆ, DK ಹಿಂದೆ ಹೊರ್ತಾ ಇದ್ದಾರೆ. DKಗೆ ಮುಂದಕ್ಕೆ ಹೊರಬೇಕು ಅಂತ ಆಸೆ ಇದೆ. ಸಿದ್ದರಾಮಯ್ಯನವರು ಇಲ್ಲ ನಾನೇ ಮುಂದೆ ಹೊರೋದು ಅಂತ ಕೂತಿದ್ದಾರೆ. DK ಅವ್ರನ್ನ ಎಳೆದ್ಬಿಟ್ಟು ಮುಂದಕ್ಕೆ ಹೊತ್ಕೋಬೇಕು ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯ ಯಾರು ಮುಂದೆ ಹೊರಲಿ, DK ಯಾರು ಮುಂದಕ್ಕೆ ಬರಲಿ, ಮುಂದೆ ಬಂದು ಹೊತ್ಕೊಳ್ಳಿ. ಸರ್ಕಾರ ಅಂತೂ ಸತ್ತೋಗಿದೆಯಲ್ಲ, ಇದು ರಾಜ್ಯದ ಪಾಲಿಗೆ ಸತ್ತೋಗಿ. ಈ ಹೆಣ ಹೊತ್ಕೊಂಡು ಹೋಗಿರೋ ಸರ್ಕಾರದಲ್ಲಿ ಮುಂದೆ ಯಾರು ಬರ್ತಾರೆ, ಹಿಂದೆ ಯಾರು ಬರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಈ ಸರ್ಕಾರ ತೊಲಗಬೇಕು, ಈ ಸರ್ಕಾರ ತೊಲಗಿಸ್ಬೇಕು, ತೀರಿಸ್ಬೇಕು ಅಂತ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ. 5 ವರ್ಷ ಕೊಟ್ಬಿಟ್ಟಿದ್ದೀವಲ್ಲ, 140 ಸೀಟ್ ಬೇರೆ ಬಂದ್ಬಿಟ್ಟಿದ್ದೀವಲ್ಲ, ಬೈ ಎಲೆಕ್ಷನ್ನು ಸೇರಿದಂತೆ. ಆ ಸೀಟನ್ನು ಗೆದ್ದಿದ್ದಾರಲ್ಲ, ಏನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇನ್ನು 2.5 ವರ್ಷ ಜನ ನೀವು ಮಾಡಿರೋ ತಪ್ಪಿಗೆ ನೀವು ಅನುಭವಿಸ್ಬೇಕು, ಪಾಠ ಕಲಿಬೇಕು. BJP ಅವರು ನಾವು ಕೂಡ ಏನು ತಾತ್ಸಾರದಿಂದ ಮಾತಾಡ್ತಾರೆ. ನಿಜಕ್ಕೂ ಕರ್ನಾಟಕದಲ್ಲಿ ಯಾವ ರೀತಿ ರಾಜಕಾರಣ ಬಂದಿದೆ, ಒಂಥರ ಗೌರವ ಇಲ್ದಲೆ ಅವ್ರ ಸಚಿವರು ನಡ್ಕೊಳ್ತಾರೆ, ಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ. ಇಂಥ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಅದಕ್ಕೋಸ್ಕರ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಮತ್ತು ನಮ್ಮ ಎಲ್ಲ ನಾಯಕರು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಎಸ್ ಶೆಟ್ಟಣ್ಣವರು ಅವರ ನೇತೃತ್ವದಲ್ಲಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅವ್ರ ಮಕ್ಕಳಿಗೆ ಕಳ್ಳ ಮಾರ್ಗದಲ್ಲಿ ದುಡಿದಿರುವಂತಹ ದುಡ್ಡನ್ನು ಸಂಪಾದನೆ ಮಾಡಿ ಕೂಡಿಟ್ಟು ಕೊಡ್ಬೋದು.
ಬುದ್ಧಿ ಕೊಡೋಕ್ಕಾಗಲ್ಲ. ಅದು ಭಾಳಷ್ಟು ರಾಜಕಾರಣಿ ಮಕ್ಕಳುಗಳ ಜೀವನದಲ್ಲಿ ಅದು ಸಾವಿದೆ. ಈ ಯತೀಂದ್ರರು ಅಷ್ಟೇ. ಅವರ ಅಪ್ಪ ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಏನೋ ಮ್ಯಾಟ್ರಿಕ್ಸ್ ಏನೋ ಒಂದು ಇದನ್ನು ಲ್ಯಾಬ್ಗಳನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವ್ರದ್ದು ಲ್ಯಾಬ್ಗಳನ್ನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೊಡ್ಕೊಂಡು, ಆಮೇಲೆ ಅದು ಸೈಟ್ ಹೊಡ್ಕೊಂಡು, ಇವಾಗ ಹೋದ್ರೆ ನೋಡ್ರೆ ಅವ್ರ ತಾಯಿ ಹೆಸರು 14 ಸೈಟ್ ಹೊಡ್ಕೊಂಡಿದ್ದಾರೆ. ಈ ಮಂಚ ಅವ್ರ ಅಪ್ಪ ಮುಂದುವರಿತಾ ಇದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಇದು CM ಹೇಳಿಸ್ತಾ ಇದ್ದಾರೆ ಸರ್ ಈ ಮಾತು ಮಗನ ಕೈಯಲ್ಲಿ. CM ಭಾಳ ಜನಕ್ಕೆ ಹೇಳಿಸ್ತಾ ಇದ್ದಾರೆ, ಭಾಳ ಜನಕ್ಕೆ ಹೇಳಿಸಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕೊಂಡಂಗೆ ಮಾಡಿದ್ರು. ಎಲ್ಲ ಕಡೆ ಸುಮಾರು ಕಡೆ ಹೇಳಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವ್ರನ್ನೂ ಎತ್ಕೊಡ್ತಾರೆ, ಎಲ್ಲರನ್ನೂ ಎತ್ಕೊಡ್ತಾರೆ. ಒಟ್ಟಿಗೆ ಅವರಿಗೆ ರಾಜಕಾರಣ ಮಾಡಕ್ಕೆ ಬಂದಿದ್ದಾರೆ ಹೊತ್ತು ಅಭಿವೃದ್ಧಿ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.